ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ಹಿರಿಯೂರಿನ ಬಳಿ ಸಂಭವಿಸಿದ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ನಾಪತ್ತೆ ಇಲ್ಲಿ ತನಕ ಲೆಕ್ಕದ ಪ್ರಕಾರ. ಬಸ್ ದುರಂತದ ಬಗ್ಗೆ ಗಾಯಾಳುವಿನ ಮೊದಲ ಮಾತು. ಭೀಕರ ದುರಂತದ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾರೆ ಗಾಯಾಳು ಕಿರಣ್ ಪಾಲ್. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಿರಣ್ ಪಾಲ್ ಚಿಕಿತ್ಸೆ ಪಡಿತಾ ಇದ್ದಾರೆ. ನಾವೆಲ್ಲ ಗಾಢ ನಿದ್ದೆಯಲ್ಲಿದ್ದೆವು. ಈ ದುರಂತ ಸಂಭವಿಸಿದಾಗ ಕಣ್ಣು ಬಿಟ್ಟು ನೋಡಿದಾಗ ಎಲ್ಲೆಡೆ ಬೆಂಕಿ ಆವರಿಸಿತ್ತು. ದೇವರ ದಯೆಯಿಂದ ನಾವು ಪಾರಾಗಿದ್ದೇವೆ ಅಂತ ನಿಜಕ್ಕೂ ಕೂಡ ಅವ್ರಿಗೆಲ್ಲ ಮರುಜನ್ಮನೇ, ಪುನರ್ಜನ್ಮ ನಿಜವಾಗ್ಲೂ. ಆ ಬಸ್ಸು ಉರಿತಾ ಇರೋ ದೃಶ್ಯ ನೋಡಿಬಿಟ್ರೆ ಒಬ್ಬನೂ ಬದುಕಬಾರ್ದು ಅನ್ನೋ ಹಂಗಿದೆ ಅಲ್ಲಿ, ಹಂಗಿದೆ ಅದು. ಬಟ್ ಇವರೆಲ್ಲ ಬದುಕಿರೋದು ಅದೃಷ್ಟನೇ. ಏನು ಮಾತಾಡಿದ್ದಾರೆ ನೋಡೋಣ. Then it happened. So the truck, our bus got crashed and it started burning. Everyone was in a deep sleep. That is, You know Kannada? not that fluent. Okay. So exactly what happened that time? I'm not sure. I was How you escaped from What time there? the incident, sir? What time? So when the fire just came, right? So I climbed up and jumped out. You jumped from window. Yeah, You broken window or this? it was already broken. Okay. I was lucky. How many members with you seated? Huh? How many members? With me, 4. Where you going actually? Gokarna. For what reason? Vacation. Where you from actually? Huh? Where you from? Bangalore. What you are doing? Studying or working? ಓಕೆ, ಕಿರಣ್ ಪಾಲ್ ಅಂತ ಗಾಯಾಳು ಮಾತನಾಡ್ತಾ ಇದ್ರು. ನಿಮಗೆ ಪ್ರತ್ಯಕ್ಷದರ್ಶಿಗಳು ತುಂಬ ಜನ ಮಾತಾಡಿದ್ದಾರೆ. ಇನ್ಫ್ಯಾಕ್ಟ್ ಬಸ್ನ ಡ್ರೈವರ್ ಮಾತಾಡಿದ್ದಾರೆ, ಬಸ್ನ ಕ್ಲೀನರ್ ಮಾತನಾಡಿದ್ದಾರೆ. ಮತ್ತು ಇಲ್ಲಿ ಕಿರಣ್ ಪಾಲ್ ಅಂತಕ್ಕಂಥ ವ್ಯಕ್ತಿ, ಈತನಿಗೆ ತುಂಬ ಮೈನರ್ ಇಂಜುರೀಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ನವ್ಯ, ಮಾನಸ, ಬಿಂದು ಮತ್ತು ಬಿಂದುವಿನ 1 ವರ್ಷದ ಮಗು ರಿಯಾ, ಈ 4 ಜನ ಮಿಸ್ಸಿಂಗ್. ಒಂದು ಕಡೆ ಬಾಡಿನೂ ಇಲ್ಲ, ಒಂದು ಕಡೆ ಅವರು ಯಾವುದೇ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟು ತಗೋತಿಲ್ಲ. ಅವ್ರ ತಾಯಿನೇ, ಮಾನಸ ಅವ್ರ ತಾಯಿನೇ ಅಲ್ಲಿ ನೀವು ನೋಡ್ತಾ ಇರೋದು. ಮತ್ತು ನವ್ಯ ಅವರ ತಂದೆ ಬಂದಿದ್ದಾರೆ. ನೋಡಿ, ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಎಲ್ಲೂ ಇಲ್ಲ ಅಂದರೆ ಎಲ್ಲೋದ್ರು ಅಂತ. ಎಲ್ಲಾದರೂ ಹಾಸ್ಪಿಟ್ಲಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿರ್ತಿದ್ರು. ಎಲ್ಲೂ ಇಲ್ಲ. ಹಾಗಾಗಿ ಅವ್ರು ಎಲ್ಲಿ ಹೋದರು ಅಂತಕ್ಕಂಥದ್ದೇ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಈಗ ಒಂದು 1 ಅವರ್ ಬ್ಯಾಕ್ ರಶ್ಮಿಯನ್ನು ಹುಡುಗಿದು ಅದೇ ಆಗಿತ್ತು, ಗೋಕರ್ಣದ ರಶ್ಮಿ. ಬಟ್ ರಶ್ಮಿ ಆಮೇಲೆ ಫೋನ್ ಮಾಡಿದ್ದಾರೆ, ನಾನು ಹಾಸ್ಪಿಟ್ಲಲ್ಲಿದ್ದೀನಿ, ಹೆದರ್ಕೋಬೇಡಿ ಅಂತ. ಬೇರೆಯವರಿಂದ ಕಾಲ್ ಬಂದಿಲ್ಲ. ಹಾಗಾಗಿ ಅವ್ರಿಗೆ ಆತಂಕ ಗಂಟೆಗೂ ಜಾಸ್ತಿ ಆಗ್ತದೆ. ಬಟ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿರೋದು ಪೊಲೀಸರೇ. ಅವರೇ ಹೇಳಬೇಕು ಏನಾಗಿದೆ. ಆಮೇಲೆ ರವಿಕಾಂತೇಗೌಡರು ಹೇಳಿರೋದು ನಮಗೆ 4 ಡೆಡ್ ಬಾಡಿ ಸಿಕ್ಕಿದೆ ಅಂತಂದ್ಬಿಟ್ಟು. 4 ಡೆಡ್ ಬಾಡಿನೂ ಐಡೆಂಟಿಫೈ ಮಾಡಿದ್ರಾ? ಅದು ಪ್ರಶ್ನೆ ಇರ್ತಕ್ಕಂಥದ್ದು. ಅವ್ರು ಯಾರು ಅಂತ ಗೊತ್ತಾಯ್ತಾ?